ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವಿರುವಂತಹ ಜಾಗ ಯಾವ್ದಂತ ಹೇಳಿದ್ರೆ ಒಂದು ಫಾರೆಸ್ಟಿನ ಮಧ್ಯದಲ್ಲಿ ಪೈತಿನಮಲ ಎನ್ನುವಂತಹ ಒಂದು ಕಾಡು. ಇಲ್ಲಿ ಒಂದು ಬ್ಯೂಟಿಫುಲ್ ಆದ ಒಂದು ರೆಸಾರ್ಟ್ ಇದೆ. ಇದು ಇರುವುದು ಕೇರಳದಲ್ಲಿ. ನಾವಿಲ್ಲಿ 2 ದಿನ ಇದ್ವಿ ಈ ರೆಸಾರ್ಟ್ ಅಲ್ಲಿ. ಹಾಗೆ ಇಲ್ಲಿ ತುಂಬಾನೇ ಒಂದು ಅಡ್ವೆಂಚರ್ ಆಕ್ಟಿವಿಟೀಸ್ ಉಂಟು. ನಿಮ್ಗೆ ಪ್ರೈವೇಟ್ ಸೀಕ್ರೆಟ್ ಆದ ವಾಟರ್ ಫಾಲ್ ಉಂಟು. ಹಾಗೆ ನಾವ್ ಯಾವ ರೀತಿ ಈ ಒಂದು ರೆಸಾರ್ಟ್ 2 ಡೇಸ್ ಅನ್ನು ಕಳೆದ್ವಿ ಅಂತ ಹೇಳಿ, ಈ ಒಂದು ಕಾಡಿನ ಮಧ್ಯೆ ಕಳೆದ್ವಿ ಅಂತ ಹೇಳಿ ನಿಮ್ಗೆ ತೋರಿಸ್ತೇನೆ. ಬನ್ನಿ ಹಾಗಾದ್ರೆ ರೆಸಾರ್ಟ್ ಅನ್ನು ಎಕ್ಸ್ಪ್ಲೋರ್ ಮಾಡುವ. ಇಲ್ಲಿಂದ ಈ ದಾರಿಯಲ್ಲಿ ಕೆಳಗಡೆ ಹೋದ್ರೆ ನಡ್ಕೊಂಡು ನಿಮ್ಗೆ ಪ್ರೈವೇಟ್ ಅದೊಂದು ವಾಟರ್ ಫಾಲ್ಸ್ ಸಿಗುತ್ತೆ. ಈ ರೆಸಾರ್ಟ್ ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂದ್ರೆ ವಾಟರ್ ಫಾಲ್ಸ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಕಾಣುವ ಏನೊಂದು ಮೌಂಟೇನ್ ಉಂಟಲ್ಲ, ಇದು ಬ್ರಹ್ಮಗಿರಿ ಮೌಂಟೇನ್. ಈ ಒಂದು ಮೌಂಟೇನ್ ಗೆ ನಿಮ್ಗೆ ಟ್ರೆಕಿಂಗ್ ಕೂಡ ಹೋಗ್ಬೋದು, ರೆಸಾರ್ಟ್ ಇಂದಾನೆ ಅರೇಂಜ್ ಮಾಡ್ಕೊಡ್ತಾರೆ. ಹಾಗೆ ಇಲ್ಲಿ ಮಕ್ಳಿಗೆ ಕೂಡ ತುಂಬಾನೇ ಫನ್ ಆಕ್ಟಿವಿಟೀಸ್ ಉಂಟು. ಇಲ್ಲಿ ಒಂದು ಡೈನೋಸರ್ ಥೀಮ್ ಪಾರ್ಕ್ ಅಂತ ಹೇಳಿ ಮಾಡಿದ್ದಾರೆ ಕಿಡ್ಸಿಗೋಸ್ಕರ. ಹಾಗೆ ಇರುವ ಒಂದು ಬರ್ಮಾ ಬ್ರಿಡ್ಜ್ ಉಂಟಲ್ಲ, ಅದು ನಾವು ದೊಡ್ಡವರು ಕೂಡ ಅದನ್ನ ಟ್ರೈ ಮಾಡ್ಬೋದು. ಅದೊಂದು ಅಡ್ವೆಂಚರ್ ಆಕ್ಟಿವಿಟೀಸ್ ತರ. ಹಾಗೆ ಇಲ್ಲಿ ಆಫ್ ರೋಡ್ ಜೀಪ್ ಸಫಾರಿ ಉಂಟು. ತುಂಬಾನೇ ರೋಪ್ ಬ್ಯಾಲೆನ್ಸಿಂಗ್ ಅಂತ ತುಂಬಾನೇ ಆಕ್ಟಿವಿಟೀಸ್ ಇದೆ. ಈ ವಿಡಿಯೋ ಮಾತ್ರ ಕೊನೆ ತನಕ ನೋಡಿ, ನಾನು ನಿಮ್ಗೆ ಎಲ್ಲಾ ವಿಷಯ ಇದರಲ್ಲಿ ತಿಳಿಸ್ಕೊಡ್ತೇನೆ. ನಾವು ಸ್ಟೇ ಆದದ್ದು ಈ ಒಂದು ವಿಲ್ಲಾದಲ್ಲಿ, ಕೇರಳ ಟ್ರೆಡಿಷನಲ್ ವಿಲ್ಲಾ ಅಂತ ಹೇಳ್ತಾರೆ. ಸುತ್ತಲೂ ಇರುವ ಒಂದು ಹಸಿರು ಮರಗಳಿರ್ಬೋದು, ಶಾಂತವಾದ ವಾತಾವರಣ. ಯಾರಿಗೆ ತಾನೇ ಇಲ್ಲಿ ಬೋರ್ ಆಗ್ತದೆ ಅಲ್ವಾ. ನಾವಂತೂ ತುಂಬಾನೇ ಇಲ್ಲಿ ಎಂಜಾಯ್ ಮಾಡಿದ್ದೇವೆ. ಸೊ ಇಲ್ಲಿ ಹೊರಗಡೆ ಬಾಲ್ಕನಿಲಿ ಕುತ್ಕೊಂಡು ಕೂಡ ನೇಚರ್ ಅನ್ನು ನೋಡ್ತಾನೆ ಇರ್ಬೋದು ನಿಮ್ಗೆ. ಬನ್ನಿ ರೂಮಿನ ಒಳಗಡೆ ಕರ್ಕೊಂಡು ಹೋಗ್ತೇನೆ. ಸೊ ಇದಾಗಿತ್ತು ನಾವಿದ್ದಂತಹ ಒಂದು ರೂಮ್ ತುಂಬಾನೇ ಕ್ಲೀನ್ ಮತ್ತೆ ಒಂದು ಕೂಸಿ ರೂಮ್ಸ್, ತುಂಬಾನೇ ಕಂಫರ್ಟೇಬಲ್ ಆದ ರೂಮ್ಸ್. ಹಾಗೆ ಒಂದು ಟ್ರೆಡಿಷನಲ್ ಟಚ್ ಇರುವಂತ ರೂಮ್ ಅಂತ ಹೇಳ್ಬೋದು. ಫ್ಯಾಮಿಲಿಗೆ ಕಪಲ್ಸ್ ಕೂಡ ಸ್ಟೇ ಆಗ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಕಂಫರ್ಟೇಬಲ್ ಆಗಿದೆ ರೂಮ್ ಕೂಡ. ಹಾಗೆ ಈ ಬಾಲ್ಕನಿ ವ್ಯೂ ಉಂಟಲ್ಲ, ಬೆಳಗ್ಗೆ ಈ ಬಾಲ್ಕನಿ ವ್ಯೂ ಇಂದ ನಿಮ್ಮ ಡೇ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಸೂಪರ್ ಆಯ್ತಾ. ಈ ಬಾಲ್ಕನಿಯಿಂದ ಮೌಂಟೇನ್ ವ್ಯೂ ಕೂಡ ಕಾಣುತ್ತೆ. ಹಾಗೆ ಇಲ್ಲಿನ ಒಂದು ಫ್ರೆಶ್ ಏರ್ ಉಂಟಲ್ಲ, ತುಂಬಾನೇ ರಿಫ್ರೆಶಿಂಗ್ ಅಂತ ಅನ್ಸುತ್ತೆ. ಈಗ ನಾನು ನಿಮಗೆ ತೋರಿಸುವಂತ ಡೇ 1 ಬ್ಲಾಗ್. ಇದೆ ರೆಸಾರ್ಟ್ ಕಿಚನ್, ಮಾಮ್ಸ್ ಕಿಚನ್ ಅಂತ ಹೇಳಿ. ಇಲ್ಲಿ ಹೆಚ್ಚಾಗಿ ಎಲ್ಲ ರೆಸಾರ್ಟ್ ನಾನ್ ವೆಜ್ ಮತ್ತೆ ವೆಜ್ ಎರಡೂ ಇರುವ ಕಾರಣ ನಾವು ಪ್ಯೂರ್ ವೆಜಿಟೇರಿಯನ್ ಆದ್ದರಿಂದ, ಬ್ರಾಹ್ಮಿನ್ಸ್ ಆದ್ದರಿಂದ ನಾವು ಹೆಚ್ಚಾಗಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಹತ್ರದಲ್ಲಿ ಯಾವ್ದಾದ್ರು ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಇದ್ರೆ ಅಲ್ಲಿಂದ ಆನ್ಲೈನ್ ಆರ್ಡರ್ ಮಾಡಿಕೊಂಡು ನಾವು ರೆಸಾರ್ಟ್ಗೆ ತರಿಸ್ಕೊಳ್ತೇವೆ. ನಿಮ್ಗೆ ನೀವು ವೆಜಿಟೇರಿಯನ್ ಆದ್ರೆ ನಿಮ್ಗೂ ಕೂಡ ಆ ರೀತಿ ಮಾಡ್ಬೋದು. ಈ ರೆಸಾರ್ಟ್ ಅಲ್ಲಿ ನೀವು ಪ್ಯಾಕೇಜ್ ಅಲ್ಲಿ ಏನ್ ಬರ್ತದೆ ಅಂತ ಹೇಳಿದ್ರೆ, ನಿಮ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟರಿ ಕೊಡ್ತಾರೆ. ಮತ್ತೆ ಮಧ್ಯಾಹ್ನದ ಫುಡ್ ಮತ್ತೆ ನೈಟ್ ಫುಡ್ ನೀವು ಪೇ ಮಾಡ್ಬೇಕಾಗ್ತದೆ. ಅಷ್ಟನ್ನು ಮುಗಿಸ್ಕೊಂಡು ಮತ್ತೆ ನಾವು ಹೊರಟದ್ದು ರೆಸಾರ್ಟ್ ಅಲ್ಲಿರುವ ಒಂದು ಬ್ಯೂಟಿಫುಲ್ ಆದಂತ ಜಾಗ. ಅದೆಲ್ಲಿಗೆ ಅಂತ ಹೇಳಿದ್ರೆ ವಾಟರ್ ಫಾಲ್ಗೆ. ಬನ್ನಿ ನಾವು ಹೇಗೆ ವಾಟರ್ ಫಾಲ್ಗೆ ರೀಚ್ ಆದ್ಮೇಲೆ ತೋರಿಸ್ತೇವೆ. ತುಂಬಾನೇ ನಡ್ಕೊಂಡು ಹೋಗ್ಬೇಕು ಕೆಳಗಡೆ. ನಮ್ಮ ಸೇಫ್ಟಿಗೋಸ್ಕರ ರೆಸಾರ್ಟ್ ಇಂದ ಒಬ್ಬರು ಗೈಡ್ ಅನ್ನು ಕೊಟ್ಟಿದ್ದಾರೆ. ಸೊ ಅವರೊಟ್ಟಿಗೆ ನಾವು ಈ ಫಾಲ್ಸ್ಗೆಲ್ಲ ಇಲ್ಲಿ ಬರ್ಬೋದು. ಇದು ಅಮೃತ ಫಾಲ್ಸ್ ಅಂತ ಹೇಳಿ. ನೋಡಿ, ನಮ್ಮ ಒಂದು ಫಾಲ್ಸ್ ಬಂದೇ ಬಿಟ್ಟು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಇದು ಕೇರಳ ಮತ್ತೆ ಕರ್ನಾಟಕದ ಮಧ್ಯದಲ್ಲಿರುವಂತಹ ಒಂದು ಸೀಕ್ರೆಟ್ ಆದಂತಹ ವಾಟರ್ ಫಾಲ್ಸ್. ಅದು ಈ ರೆಸಾರ್ಟಿಗೆ ಬಂದ್ರೆ ಮಾತ್ರ ನಿಮ್ಗೆ ನೋಡ್ಲಿಕ್ಕೆ ಸಿಗೋದು. ಜಲಪಾತದ ಒಂದು ನೀರಿನ ಶಬ್ದ ಇರ್ಬೋದು, ಸುತ್ತಲಿನ ಹಸಿರು ಪ್ರಕೃತಿ, ತಂಪಾದ ಗಾಳಿ, ಇದು ನಿಜವಾಗಿ ಉಂಟಲ್ಲ ಮನಸ್ಸಿಗೆ ಮುದ ಕೊಡುವಂತ ಒಂದು ಅನುಭವ. ನೋಡ್ಬೋದು ನೀವು. ಇಲ್ಲಿಂದ ನೀರು ಹರಿದುಕೊಂಡು ಇನ್ನೂ ಸಹ ಕೆಳಗಡೆ ಹೋಗ್ತದೆ. ಇಲ್ಲಿ ಈ ಒಂದು ಏನ್ ಫಾಲ್ ತೋರಿಸಿದಲ್ಲ ನಾನು ನಿಮ್ಗೆ, ಇಲ್ಲಿ ನಿಮ್ಗೆ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಿಮ್ಗೆ ನೀರ ಕೆಳಗಡೆ ಇಟ್ಕೊಂಡೆಲ್ಲ ಆಟ ಆಡ್ಬೋದು ನಿಮ್ಗೆ. ಮಾತ್ರ ನೀರು ತುಂಬಾನೇ ಐಸ್ ಇತ್ತು, ಕೋಲ್ಡ್ ಇತ್ತು ನೀರು. ಇನ್ನು ಕೆಳಗಡೆ ಹೀಗೆ ನಡ್ಕೊಂಡು ಬಂದ್ರೆ ನಿಮ್ಗೆ ಇನ್ನೊಂದ್ 2 ಸ್ಪಾಟ್ ಸಿಗ್ತದೆ ಆಯ್ತಾ. ಅಲ್ಲಿ ನಿಮ್ಗೆ ಸ್ವಿಮ್ಮಿಂಗ್ ಮಾಡ್ಬೋದು. ಮತ್ತೆ ತುಂಬಾ ಫಿಶ್ ಉಂಟಲ್ಲಿ ನಿಮ್ಗೆ ಅಲ್ಲಿ ತೋರಿಸ್ತೇನೆ ನಾನು ನಿಮ್ಗೆ. ಬನ್ನಿ ನೋಡಿ, ಇದು ಕೆಳಗಡೆ ಬಂದಾಗ ಹೀಗೆ ಇನ್ನೊಂದು ಹರಿಯೋದು ಸಣ್ಣ ಫಾಲ್ಸ್ ಇದೆ. ಇಲ್ಲಿ ನಿಮ್ಗೆ ತುಂಬಾ ಫಿಶ್ ಇದೆ ಆಯ್ತಾ. ಕಾಲಿಗೆಲ್ಲ ನಿಮ್ಗೆ ಫಿಶ್ ಸ್ಪಾ ಉಂಟಲ್ಲ, ಫ್ರೀ ಆಗಿ ಮಾಡ್ತದೆ ನಿಮ್ಗೆ. ಫಿಶ್ ತುಂಬಾ ಇದೆ, ಫಿಶ್ ಇದ್ ಮರಿ ಇಲ್ಲಿ. ಹಾಗೆ ಇದರಿಂದ ಇನ್ನು ಈ ಒಂದು ಸ್ಪಾಟ್ ಇಂದ ಕೆಳಗಡೆ ಹೋದ್ಮೇಲೆ ನಿಮ್ಗೆ ಈ ಒಂದು ಜಾಗಕ್ಕೆ ಬಂದ್ರೆ, ಇದು ತುಂಬಾ ಚೆನ್ನಾಗಿದೆ ಈ ಜಾಗ ಕೂಡ. ಇಲ್ಲಿ ನಿಮ್ಗೆ ಸ್ವಿಮ್ಮಿಂಗ್ ಮಾಡ್ಬೋದು. ಹಾಗೆ ನೀರು ಮೇಲಿಂದ ಕೆಳಗೆ ತುಂಬಾನೇ ಹರ್ಕೊಂಡು ಬರ್ತದೆ. ಮತ್ತೆ ಅಲ್ಲಲ್ಲಿ ಇಲ್ಲಿ ಎಲೆಕ್ಟ್ರಿಕ್ ವೈರ್ಸ್ ಅಳವಡಿಸಿದ್ದಾರೆ. ಯಾಕಂದ್ರೆ ರಾತ್ರಿ ಇದು ಆನ್ ಇಡ್ತಾರಂತೆ. ಹೆಚ್ಚಾಗಿ ಕಾಡು ಪ್ರಾಣಿಗಳು, ಆನೆ ಮತ್ತೆ ಹುಲಿ ಎಲ್ಲ ಬಂದು ನೀರು ಕುಡಿಲಿಕ್ಕೆ ಬರ್ತದಂತೆ. ಸೊ ಅದಕ್ಕಾಗಿ ಸೇಫ್ಟಿ ಪರ್ಪಸ್ಗೋಸ್ಕರ ಅಳವಡಿಸಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ನಿಮ್ಗೆ ಸ್ವಿಮ್ಮಿಂಗ್ ಗೊತ್ತಿದ್ರೆ ಇಲ್ಲಿ ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು. ತುಂಬಾನೇ ಈ ಒಂದು ಫ್ರೆಶ್ ವಾಟರ್ ಸ್ವಿಮ್ಮಿಂಗ್ ಮಾಡೋದುಂಟಲ್ಲ, ಅದರ ಅನುಭವನೇ ಬೇರೆ. ಹಾಗೆ ಸ್ವಲ್ಪ ಡೀಪ್ ಇದೆ ಇಲ್ಲಿ. ನೀವು ಪರ್ಫೆಕ್ಟ್ ಇದ್ರೆ ಮಾತ್ರ ಇಲ್ಲಿ ಸ್ವಿಮ್ ಮಾಡಿ ಆಯ್ತಾ. ನಿಮ್ಗೆ ಈ ವಾಟರ್ ಫಾಲ್ಸ್ ಒಂದು ನೇಚರ್ ಇರ್ಬೋದು, ಇಲ್ಲಾಂದ್ರೆ ಟ್ರೆಕ್ಕಿಂಗ್ ಅಡ್ವೆಂಚರ್ ಆಕ್ಟಿವಿಟೀಸ್ ಇದ್ರೆ ಖಂಡಿತವಾಗಿ ರೆಸಾರ್ಟಿಗೆ ಬಂದು ನೀವು ಎಂಜಾಯ್ ಮಾಡ್ತೀರಾ. ನಾವು ಕೂಡ ಅಷ್ಟೇ ಈ ಒಂದು ಜಾಗದಲ್ಲಿ ತುಂಬಾನೇ ಎಂಜಾಯ್ ಮಾಡಿದ್ವಿ ಈ ಒಂದು ವಾಟರ್ ಫಾಲ್ಸ್ ಅಲ್ಲಿ. ಇಲ್ಲಿಂದ ಮತ್ತೆ ನಾವು ರೂಮಿಗೆ ಹೋಗಿ ಫ್ರೆಶ್ ಆಗಿ ನಾವು ಹೋದ್ವಿ ಲಂಚ್ ಮಾಡ್ಲಿಕ್ಕೆ. ಕೇರಳದ ಟ್ರೆಡಿಷನಲ್ ಊಟ ಇತ್ತು ಇಲ್ಲಿ, ಕೇರಳ ಸದ್ಯ.
ಲಂಚ್ ಮಾಡಿಕೊಂಡು ಮತ್ತೆ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ನಾವು ಹೋಗೋದು ಒಂದು ಅಡ್ವೆಂಚರ್ ಆಕ್ಟಿವಿಟೀಸ್ ಮಾಡಲಿಕ್ಕೆ. ಅದೇನಂದ್ರೆ ಆಫ್ ರೋಡ್ ಜೀಪ್ ಸಫಾರಿ. ಈ ರೆಸಾರ್ಟ್ ನಿಮಗೆ ಜೀಪ್ ಸಫಾರಿ ಕರ್ಕೊಂಡು ಹೋಗ್ತಾರೆ. ಒಂದು 2 ವ್ಯೂ ಪಾಯಿಂಟ್ ಇದೆ. ನಂಗಂತೂ ತುಂಬಾನೇ ಎಕ್ಸೈಟ್ಮೆಂಟ್ ಇತ್ತು ಒಂದು ಜೀಪ್ ಸಫಾರಿ ಮಾಡ್ಲಿಕ್ಕೆ. ತುಂಬಾನೇ ಸಖತ್ತಾಗಿತ್ತು ಮಾತ್ರ ಎಕ್ಸ್ಪೀರಿಯನ್ಸ್ ಇದ್ರದ್ದು. ಇದು ನಾವು ಬಂದಂತಹ ಫಸ್ಟ್ ವ್ಯೂ ಪಾಯಿಂಟ್. ಇಲ್ಲಿ ಏನ್ ಗೊತ್ತುಂಟ, ಇಲ್ಲಿ ನಿಮ್ಗೆ ಟೆಂಟ್ ಸ್ಟೇ ಕೂಡ ಅವೈಲೇಬಲ್ ಉಂಟು. ನೀವು ಇಲ್ಲಿ ಕೂಡ ಸ್ಟೇ ಹಾಕೊಂಡು ನೇಚರ್ ಅನ್ನು ಎಂಜಾಯ್ ಮಾಡ್ಬೋದು. ಇದು ಕೂಡ ರೆಸಾರ್ಟ್ ಅವರು ನಿಮ್ಗೆ ಪ್ರೊವೈಡ್ ಮಾಡ್ತಾರೆ, ಇಲ್ಲಿ ಟೆಂಟ್ ಸ್ಟೇ ಕೂಡ. ಸೊ ಹಾಗೆ ಮತ್ತೆ ಇಲ್ಲಿ ನಾವು ಒಳ್ಳೆ ಫೋಟೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ಹೋಗೋದು ಇನ್ನೊಂದು ವ್ಯೂ ಪಾಯಿಂಟ್ಗೆ. ಅದು ಕೂಡ ತುಂಬಾನೇ ಚೆನ್ನಾಗಿದೆ, ತೋರಿಸ್ತೇನೆ ಬನ್ನಿ. ಇದು ನಾವು ಬಂದದ್ದು ಸೆಕೆಂಡ್ ವ್ಯೂ ಪಾಯಿಂಟ್ಗೆ. ಇದು ಮಾತ್ರ ತುಂಬಾನೇ ಅದ್ಭುತ ಉಂಟು ಈ ಒಂದು ವ್ಯೂ ಪಾಯಿಂಟ್. ತುಂಬಾ ಜನ ಕೂಡ ಬರ್ತಾರೆ ಈ ಒಂದು ವ್ಯೂ ನೋಡ್ಲಿಕ್ಕೆ. ಆಕ್ಚುಲಿ ಏನ್ ಗೊತ್ತುಂಟ, ಇಲ್ಲಿ ಸಂಜೆಗಿಂತ ಬೆಳಗ್ಗೆ ಬಂದ್ರೆ ಇನ್ನೂ ಚೆನ್ನಾಗಿರ್ತದಂತೆ ವ್ಯೂ. ಈಗ ಆಲ್ರೆಡಿ ಮೋಡ ಎಲ್ಲ ತುಂಬಾ ಇದೆ, ಬಟ್ ಆದ್ರೂ ತುಂಬಾ ಚೆನ್ನಾಗಿತ್ತು ಇದೊಂದು ವ್ಯೂ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಜೀಪ್ ಸಫಾರಿ ಮುಗಿಸ್ಕೊಂಡು ನಾವು ಮತ್ತೆ ರೆಸಾರ್ಟಿಗೆ ಬಂದದ್ದು ಈ ಒಂದು ಇನ್ಫಿನಿಟಿ ಪೂಲ್ ಹತ್ರ. ಸುತ್ತಲೂ ಒಂದು ಕಾಡಿನ ಮಧ್ಯೆ ಇಲ್ಲಿ ಸ್ವಿಮ್ಮಿಂಗ್ ಕೂಡ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ರಾತ್ರಿ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನೇಚರ್ ವಾಕ್ ಮಾಡಿ ಮತ್ತೆ ನಾವು ಬಂದದ್ದು ಈ ಬ್ಯಾಡ್ಮಿಂಟನ್ ಕೋರ್ಟಿಗೆ. ಸ್ವಲ್ಪ ಬ್ಯಾಡ್ಮಿಂಟನ್ ಎಲ್ಲ ಆಡಿ, ಇಂಡೋರ್ ಆಕ್ಟಿವಿಟೀಸ್ ತುಂಬಾ ಉಂಟು, ಕ್ಯಾರಂ ಬೋರ್ಡ್, ಬ್ಯಾಡ್ಮಿಂಟನ್ ಎಲ್ಲ ಉಂಟು ಇಲ್ಲಿ. ಅದೆಲ್ಲ ಆದ್ಮೇಲೆ ಮತ್ತೆ ನಾವು ಬಂದದ್ದು ನಮ್ಮ ರೂಮಿಗೆ. ಸುತ್ತಲೂ ನೋಡಿ ಕತ್ತಲೆ ಗವಿ ಹೇಗೆ ಕಾಣ್ತಾ ಉಂಟಲ್ಲ ನಮ್ಮ ರೂಮಿನ ಔಟ್ ಸೈಡ್. ಇದಿಷ್ಟ ಆಗಿತ್ತು ನಮ್ಮ ಡೇ 1 ಫುಲ್ ಡೇ ಬ್ಲಾಗ್. ಇದು ನೆಕ್ಸ್ಟ್ ಇವಾಗ ಬೆಳಗ್ಗೆ ನಾವು ಬೇಗ ಎದ್ದು ಸನ್ರೈಸ್ ಅನ್ನು ನೋಡ್ಕೊಂಡು ಹಾಗೆ ಈ ಒಂದು ಫಾರೆಸ್ಟ್ ಅಲ್ಲಿ ನೇಚರ್ ವಾಕ್ ಮಾಡೋಣ ಅಂತ ಹೇಳಿ ಹಕ್ಕಿಗಳ ಶಬ್ದವನ್ನು ಕೇಳ್ಕೊಂಡು ನೇಚರ್ ವಾಕ್ ಮಾಡ್ಕೊಂಡು ಬಂದ್ವಿ. ಇದು ನೀವು ನೋಡ್ಬೋದು, ಇದು ಗಟ್ಟಿಯಾದಂತಹ ರಬ್ಬರ್. ಇಲ್ಲಿ ತುಂಬಾ ರಬ್ಬರ್ ಟ್ರೀಸ್ ಇದೆ. ಸೊ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ರಬ್ಬರ್ ಟ್ರೀಸ್ ಇಂದ ರಬ್ಬರ್ ಹಾಲನ್ನು ತೆಗೆದು ಅದನ್ನ ಚೆನ್ನಾಗಿ ಬಿಸಿಲು ಒಣಗಿಸಿ ರಬ್ಬರ್ ಶೀಟ್ ಅನ್ನು ಮಾಡಿ ಇಲ್ಲಿ ಹೊರಗಡೆ ಸೇಲ್ ಮಾಡ್ತಾರೆ. ಈ ಪ್ಲೇಸ್ ನೋಡಿ ಚಿಲ್ ಅಂಡ್ ಗ್ರಿಲ್ ಅಂತ ಹೇಳಿ. ಇಲ್ಲಿ ನಿಮ್ಗೆ ನೈಟ್ ಅಲ್ಲಿ ಫೈರ್ ಕ್ಯಾಂಪ್ ಎಲ್ಲ ಮಾಡಿ ಬಾರ್ಬಿಕ್ಯೂ ಎಲ್ಲ ಮಾಡಿ ಫುಡ್ ಅನ್ನು ಕೊಡ್ತಾರೆ. ಅದು ಕೂಡ ನಿಮ್ಗೆ ಫೆಸಿಲಿಟೀಸ್ ಇಲ್ಲಿ ಅವೈಲೇಬಲ್ ಉಂಟು. ಇದು ರೆಸಾರ್ಟ್ ಇದೆ ರಿಸೆಪ್ಷನ್ ಏರಿಯಾ. ಫ್ರಂಟ್ ಅಲ್ಲಿ ಹೀಗೆ ಬಂದ್ರೆ ರಿಸೆಪ್ಷನ್ ಏರಿಯಾ ಉಂಟು. ಹಾಗೆ ಇಲ್ಲಿಂದ ಕೆಳಗಡೆ ಹೋದ ನಂತರ ನಿಮ್ಗೆ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅಂದ್ರೆ ನೀವು ಫ್ರೆಂಡ್ಸ್ ಒಟ್ಟಿಗೆ ಬಂದ್ರು, ಫ್ಯಾಮಿಲಿ ಒಟ್ಟಿಗೆ ಬಂದ್ರು, ಇಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಆಡ್ಕೊಂಡು ನೀವು ನೇಚರ್ ಒಂದಿಗೆ ಇಲ್ಲಿ ಎಂಜಾಯ್ ಮಾಡ್ಬೋದು. ಮತ್ತೆ ಈ ಒಂದು ರೆಸಾರ್ಟ್ ಏನುಂಟು, ಇದೊಂದು ಇಕೋ ಫ್ರೆಂಡ್ಲಿ ರೆಸಾರ್ಟ್. ನಿಮ್ಗೆ ಇಲ್ಲಿ ನೇಚರ್ ಒಂದಿಗೆ ಅಡ್ವೆಂಚರ್ ಮತ್ತೆ ರಿಲ್ಯಾಕ್ಸೇಷನ್ ಕೂಡ ಇಲ್ಲೇ ಸಿಗ್ತದೆ. ಮತ್ತೆ ಇಲ್ಲಿ ಬೇರೆ ಬೇರೆ ತರ ರೂಮ್ ಕ್ಯಾಟಗರೀಸ್ ಉಂಟು. ಅದರಲ್ಲಿ ಈ ಒಂದು ರೂಮ್ ಕ್ಯಾಟಗರೀಸ್ ಕೂಡ ಇದಕ್ಕೆ ಟವರ್ ಸೂಟ್ ವಿಲ್ಲಾ ಅಂತಲೇ ಹೇಳ್ತಾರೆ. ಈ ಫ್ಯಾಮಿಲಿಗೆಲ್ಲ ಬಂದು ಈ ರೂಮ್ ಬೆಸ್ಟ್. ಮತ್ತೆ ಏನಂದ್ರೆ ಈ ಬಾಲ್ಕನಿಂದ ಮಾತ್ರ ನಿಮ್ಗೆ ಈ ಬ್ರಹ್ಮಗಿರಿ ಮೌಂಟೇನ್ ಉಂಟು, ಅದ್ರ ಸುಂದರ ದೃಶ್ಯವನ್ನು ಕೂಡ ನೋಡ್ಬೋದು. ನಿಮ್ಗೆ ಬೆಳಗ್ಗೆ ಎದ್ದ ಕೂಡಲೇ ಸನ್ರೈಸ್ ಇರ್ಬೋದು. ಹಾಗೆ ಸಾಯಂಕಾಲ ಆಗ್ಬೇಕಾದ್ರೆ ಮೋಡ ಕವಿದಂತಹ ಈ ಮೌಂಟೇನ್ ಉಂಟು, ಅದನ್ನು ಕೂಡ ಇಲ್ಲಿಂದ ಆ ವ್ಯೂ ಕೂಡ ತುಂಬಾನೇ ಚೆನ್ನಾಗಿ ಕಾಣ್ತದೆ ಇಲ್ಲಿಂದ. ಸೊ ಇನ್ನೊಂದು ಕೆಟಗರಿ ಏನಂತ ಹೇಳಿದ್ರೆ, ಇದೊಂದು ಕೇವ್ ವಿಲ್ಲ. ಇದರಲ್ಲಿ ಕೂಡ ಸಪರೇಟ್ ಬಾಲ್ಕನಿ ಬರ್ತದೆ. ಮತ್ತೆ ಇರುವುದು ಕೇರಳ ಟ್ರೆಡಿಷನಲ್ ವಿಲ್ಲಾ, ನಾವ್ ಸ್ಟೇ ಆದಂತ ರೂಮ್ ಇದು. ಹಾಗೆ ಇನ್ನೊಂದು ಬರೋದು ಕ್ಯಾರವೆನ್ ಫೆಸಿಲಿಟೀಸ್ ಇಲ್ಲಿ ಉಂಟು. ನಾವು ಬರುವಾಗ ಮಾತ್ರ ಅಂಡರ್ ರಿಪೇರ್ ಇತ್ತು ಅದು. ಟ್ರೀ ಹೌಸ್, ಹಾಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ರೂಮ್ಸ್ ಎಲ್ಲ ಇಲ್ಲಿ ಉಂಟು. ಎಲ್ಲ ರೂಮಿಗೆ ಅದ್ರದ್ದೇ ಆದ ಡಿಫ್ರೆಂಟ್ ಪ್ರೈಸ್ ಉಂಟು. ಸೊ ಇನ್ನು ಅಡ್ವೆಂಚರಸ್ ಆಕ್ಟಿವಿಟೀಸ್ ಬಂದ್ರೆ, ಇದು ನಾನು ಆಲ್ರೆಡಿ ತೋರಿಸಿದ ಹಾಗೆ ಇದು ಬರ್ಮಾ ಬ್ರಿಡ್ಜ್. ಮತ್ತೆ ನೀವು ಇಲ್ಲಿ ನೋಡ್ಬೋದು ತುಂಬಾನೇ ಹಲವಾರು ಆಕ್ಟಿವಿಟೀಸ್ ಇಲ್ಲಿ ಕೊಟ್ಟಿದ್ದಾರೆ. ಕೆಲವೊಂದೆಲ್ಲ ಫ್ರೀ ಆಕ್ಟಿವಿಟೀಸ್, ಕೆಲವೊಂದೆಲ್ಲ ಪೇಯ್ಡ್ ಆಕ್ಟಿವಿಟೀಸ್. ಇದು ಇಲ್ಲಿಯ ಇನ್ಫಿನಿಟಿ ಪೂಲ್. ಮಕ್ಕಳಿಗೋಸ್ಕರ ಸಪರೇಟ್ ಪೂಲ್ ಇದೆ, ಹಾಗೆ ದೊಡ್ಡವರಿಗೂ ಇಲ್ಲಿ ಸಪರೇಟ್ ಪೂಲ್ ಇದೆ. ನೆಕ್ಸ್ಟ್ ಇರೋದು ಇಲ್ಲಿ ಒಂದು ಆಯುರ್ವೇದಿಕ್ ಸೆಂಟರ್ ಕೂಡ ಉಂಟು. ಇಲ್ಲಿ ನಿಮ್ಗೆ ವೆಲ್ನೆಸ್ ಸೆಂಟರ್ ಅಂತ ಹೇಳ್ತಾರೆ. ಡಿಟಾಕ್ಸ್ ಮತ್ತೆ ರೆಜುವಿನೇಟ್ ಥೆರಪಿ, ಬಾಡಿ ಮಸಾಜಿಂಗ್ ಎಲ್ಲ ಇಲ್ಲಿ ಮಾಡ್ತಾರೆ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಅದಕ್ಕೆ ಸಹ ಸಪರೇಟ್ ಪೇ ಮಾಡಬೇಕು. ಪೇ ಮಾಡಿ ಅದನ್ನು
ಸರ್ವಿಸ್ ಅಲ್ಲಿ ಪಡ್ಕೊಳ್ಬಹುದು. ಹಾಗೆ ರೆಸಾರ್ಟ್ ಅಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೂಡ ಮಾಡ್ತಾರೆ, ಬನ್ನಿ ಅದನ್ನು ಕೂಡ ತೋರಿಸ್ಕೊಡ್ತೇನೆ. ಅಮೃತ ಆಗ್ರಾ ಫಾರ್ಮ್. ಓಕೆ, ಎವಿಡೆಂಟ್ ಇದು ಹನಿ ಬಿ ಫಾರ್ಮ್, ಇಲ್ಲಿ ಜೇನು ಸಾಕಣೆ ಮಾಡ್ತಾರೆ. ಹಾಗೆ ನಿಮ್ಗೆ ಬೇಕಿದ್ರೆ ಇಲ್ಲಿಂದ ಪರಿಶುದ್ಧವಾದ ಜೇನುತುಪ್ಪವನ್ನು ಸಹ ತಗೊಂಡು ಹೋಗ್ಬೋದು. ನೋಡ್ಬೋದು ಅಲ್ಲಲ್ಲಿ ಬಾಕ್ಸ್ ಅಲ್ಲಿ ಜೇನು ಸಾಕಣೆ ಮಾಡ್ತಾ ಇದ್ದಾರೆ. ಅದರ ಅಡಿಯಲ್ಲಿ ಇದ್ರ ಒಳಗಡೆ ಹೋಗ್ತದಂತೆ, ಅದು ಮಾಟೆಯಲ್ಲಿ ಹೋಗ್ತದಂತೆ. ಅದು ಮೊಬೈಲ್ ಕಾಣ್ತಿಲ್ಲ, ಎಸ್ಕೇಪ್ ಆತಂಡವು. ಈ ರೆಸಾರ್ಟಿನ ಹೆಸರು ಹೋಲಿಸ್ಟಿಕ್ ಎಕೋ ರೆಸಾರ್ಟ್ ಅಂತ ಹೇಳಿ. ಇದು ಇರುವುದು ಕೇರಳದ ಕಣ್ಣೂರಿನಲ್ಲಿ. ಮಂಗಳೂರಿಂದ ನೀವು ಬೈ ರೋಡ್ ಹೋಗುದಾದ್ರೆ ಒಂದು 5 hours ಆಗ್ತದೆ. ಈಗ ಇನ್ ಕೇಸ್ ನೀವು ಟ್ರೈನ್ ಅಲ್ಲಿ ಹೋಗುದಾದ್ರೆ ಮಂಗಳೂರಿಂದ ಕಣ್ಣೂರು ಸ್ಟೇಷನ್ ಅಲ್ಲಿ ಇಳ್ಕೊಳ್ಬಹುದು. ಅಲ್ಲಿಂದ ಈ ರೆಸಾರ್ಟಿಗೆ ಒಂದು 1.5 hour ಜರ್ನಿ ಉಂಟು. ನಿಮ್ಗೆ ಟ್ಯಾಕ್ಸಿ, ಕ್ಯಾಬ್ ಏನಾದ್ರು ಫೆಸಿಲಿಟೀಸ್ ಎಲ್ಲ ಅಲ್ಲಿ ಅವೈಲೇಬಲ್ ಇರ್ತದೆ. ಹಾಗೆ ರೆಸಾರ್ಟ್ ಡೀಟೇಲ್ಸ್ ಎಲ್ಲ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಹೋಗ್ಬೋದು. ನೀವೇನಾದ್ರೂ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಒಟ್ಟಿಗೆ ವೆಕೇಶನ್ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಡೆಸ್ಟಿನೇಷನ್ ಬೆಸ್ಟ್ ಅಂತಾನೆ ಹೇಳ್ಬೋದು. ನನ್ನ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ಗೆ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಬ್ಯೂಟಿಫುಲ್ ಡೆಸ್ಟಿನೇಷನ್ ಬ್ಲಾಗ್ ಅಲ್ಲಿ ಮುಂದೆ ಸಿಗೋಣ. ಧನ್ಯವಾದಗಳು.